ಇಲ್ಲ ಇಲ್ಲಿ ಕೊಲೆ ಆದವ್ರದ್ದು, ಸೂಸೈಡ್ ಮಾಡ್ಕೊಂಡವ್ರದ್ದು, ಬೆಂಕಿ ಹಚ್ಕೊಂಡದ್ದು, ಆಕ್ಸಿಡೆಂಟ್ ಆದದ್ದು ಎಲ್ಲ ತಂದು ಇಲ್ಲೇ ಡಪನ್ ಮಾಡೋದು. ಇಲ್ಲ ನನಗೇನು ಜೀವನ ಮಾಡಬೇಕಾಗಿತ್ತು. ಯಾವ ಕೆಲಸ ಆದ್ರೇನು ಕದ್ರೆ ಕಳ್ಳ ಅಂತಾರೆ, ಸುಳ್ಳು ಹೇಳಿದ್ರೆ ಮೋಸ್ಕತಿ ಅಂತಾರೆ. ಇದು ದುಡ್ಡು ತಿನ್ನೋದು ಯಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ಅಮ್ಮ, ನೀವು ಈ ಸಮಾಧಿ ಹತ್ರ ಏನು ಕೆಲಸ ಮಾಡ್ತಾ ಇದ್ದೀರಿ? ಇಲ್ಲಿದ್ದೀರಲ್ಲ. ನಾನು ಸಮಾಧಿ ಹತ್ರ ಸತ್ತವರಿಗೆ ಗುಂಡಿ ಹೊಡಿತೀನಿ. ಅಲ್ಲ, ಒಬ್ಬ ಹೆಣ್ಮಗಳಾಗಿ ಈ ಕೆಲಸ ಮಾಡ್ತಾ ಇದ್ದೀರಾ ನೀವು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? ನಾವು ರುದ್ರಭೂಮಿಗೆ 91ರಲ್ಲಿ ಬಂದು ನಮ್ಮ ಯಜಮಾನರು ಸಂಸ್ಕಾರ ಅದೆಲ್ಲ ಮಾಡ್ತಾಯಿದ್ರು. ಅವರು 2005ರಲ್ಲಿ ಹೃದಯಘಾತ ಆಯಿತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಚೆನ್ನಾಗಿದ್ದಂಗೆ ಹಾಸ್ಪಿಟ್ಲಿಗೆ ನಡ್ಕೊಂಡು ಒಳಗಡೆ ಹೋದ್ರು, ಈಚೆ ಬರಲಿಲ್ಲ. ಆವಾಗ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಇಲ್ಲೇ ಇದ್ನಲ್ಲ, ಆದ್ದರಿಂದ ನಾನು ಗುಂಡಿ ತೊಡೋಕ್ಕೆ ಶುರು ಮಾಡಿದೆ. ಹೌದು, 91ರಲ್ಲಿ ನಾವು ಇಲ್ಲಿಗೆ ಬಂದು ಅವರು ಸಂಸ್ಕಾರ ಮಾಡೋದು. ದೇವಸ್ಥಾನ ಇದೆ ಇಲ್ಲಿ, ಆ ದೇವಸ್ಥಾನ ಪೂಜೆ ಮಾಡೋದು. ಒಬ್ಬರು ತಾತ ಇದ್ದರು, ಅದನ್ನು ಇಲ್ಲಿ ಇರಿಸಿದ್ರು. ಇದು ಗೌರ್ಮೆಂಟ್ ಜಾಗ, ಕಾರ್ಪೊರೇಷನ್ದು. ಡಪನ್ ಮಾಡೋಕ್ಕೇನು ದುಡ್ಡು ಅದೆಲ್ಲ ಕೊಡಬೇಕಾದಿಲ್ಲ. ಇಲ್ಲಿ ನಮ್ಮ ಲಿಂಗಾಯಟ್ಸ್ ಮಾತ್ರ ಇಲ್ಲಿ ಡಪನ್ ಮಾಡೋದು. ಅದರಿಂದ ಪೂಜೆ ಪುನಸ್ಕಾರಕ್ಕೆ ಅವ್ರಿಗೆ ಏಜ್ ಆಗಿತ್ತು, ಅವರು ಜೊತೆಲಿ ಇರ್ಸ್ಕೊಂಡ್ರು. ಆಮೇಲಿಂದ ಅಯ್ಯೋ ಇಲ್ಲಿ ಯಾರೂ ಇರಲ್ವಲ್ಲ, ದೇವಸ್ಥಾನ ಪೂಜೆ ಮಾಡಬೇಕು ಅಂದಾಗ ಸುಮ್ಮನೆ ತಮಾಷೆಗಂದೆ ನಾನು. ಯಾರು ಎಷ್ಟೊತ್ತ ನಾನು ಇರ್ತೀನಿ ಅಂದೆ. ಅದಕ್ಕೆ ಹೇಳೋದು, ಈಗ ಮರ್ಯಾಗೆ ಹೇಳಿದಾಗ ಜನಕ್ಕೆ ಕೇಳಿಸಲ್ಲ. ದೇವರು ಎಲ್ಲ ಕಡೆ ಇರ್ತಾನೆ, ಅವನಿಗೆ ಗೊತ್ತು. ಅದಕ್ಕೆ ಅವನು ಸದಾ ನೀನು ಇಲ್ಲೇ ಹಾಕ್ತೀನಿ ಬಾ ಅಂತ ಇಲ್ಲೇ ಇರಿಸ್ತಾ 24 ಗಂಟೆ ಟೈಮುವೆ. ಆವಾಗ ನಮ್ಮ ಯಜಮಾನ್ರು ಅದೆಲ್ಲ ಸಂಸ್ಕಾರ ಮಾಡ್ತಾಯಿದ್ರು. ಅವರು ಸಡನ್ನಾಗಿ ತೀರೋದ್ಮೇಲೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಇಲ್ಲೇ ಇದ್ನಲ್ಲ, ಆವಾಗ 150 ರೂಪಾಯಿ ಕೊಡ್ತಿದ್ರು ಗುಂಡಿಗೆ. ಒಂದು ಗುಂಡಿ ತೆಗೆದ್ರೆ 150 ರೂಪಾಯಿ. ನನ್ನ ಭುಜದ ಮಟ್ಟತೆ. ಹೌದು, 3 ಅಡಿ 3 ಅಡಿ ಚೌಕಟ್ಟು ನಮ್ಮದ್ರಲ್ಲಿ. ಎಲ್ಲ ಕೂರಿಸೋದೆ ಅಲ್ವಾ. ಅಕಸ್ಮಾತ್ ಅದು ಪೋಸ್ಟ್ ಮಾರ್ಟಮ್ ಆದರೆ ಮತ್ತು ಮದುವೆ ಆಗದೆ ಇದ್ದರೆ ಮಲಗಿಸೋದು. ಅದು 4 ಅಡಿ ಉದ್ದ, ಒಂದು 2.5 ಅಡಿ ಅಗಲ ತೆಗಿತೀವಿ. ಕಟ್ಟುಪಾಡು ಅಂದರೆ ಸಾಕದೇನಕ್ಕೆ. ಕೆಲವರು ಹಳ್ಳಿ ಕಡೆ ಇಲ್ಲಿಂದ ಅಲ್ಲಿಗೆ ತೋಡ್ತಾರೆ, ಅವರು ಜಾಗ ಫ್ರೀಯಾಗಿರುತ್ತೆ. ಇಲ್ಲಿ ಅಷ್ಟು ಫ್ರೀಯಾಗಿಲ್ಲ ಜಾಗ. ಆದ್ದರಿಂದ ಅದು ಒಂದು ಚೌಕಟ್ಟಿರುತ್ತೆ. ಅದಕ್ಕೆ ಅದು ತೆಗ್ದಿರ್ತೀವಿ. ಅದರೊಳಗಡೆ ಒಂದು ಗೂಡು ಕೂರ್ಸೋಕ್ಕೆ. ದಪ್ಪಕ್ಕಿದ್ರೆ ದೊಡ್ಡದಾಗಿ ತೆಗಿತೀನಿ, ಚಿಕ್ಕದಾಗಿದ್ದರೆ ಅವ್ರು ಹೇಳಿರ್ತಾರೆ ದಪ್ಪ ಸಣ್ಣ ಅಷ್ಟು ತೆಗಿತೀನಿ. ಕೆಲವರು ನಿನ್ನಷ್ಟವ ಅಂತಾರೆ, ನಾನು ಕೂತು ನೋಡ್ತೀನಿ. ನಾನು ತಡಗಲಿಲ್ಲ ಅಂದರೆ ಕರೆಕ್ಟಾಗಿರುತ್ತೆ ಅಂತ ಅದನ್ನು ರೆಡಿ ಮಾಡಿಕೊಡ್ತೀನಿ. ನಾನು 2005ರಿಂದ ಶುರು ಮಾಡಿದೆ. 5 ಹಾಂ, ತೀರೋದ್ದೇ ನಮ್ಮ ಯಜಮಾನ್ರು 2005. ಇಲ್ಲ, 21 ವರ್ಷ ಆಗಿಲ್ಲ. 2005 ಲೆಕ್ಕ ಹಾಕಿ, ಈಗ 24, 18 ವರ್ಷ ಆಗೋಯ್ತಲ್ವ. ಹಾಂ, ಈ ಏಪ್ರಿಲ್ 7ನೇ ತಾರೀಕು, ಇದು ಏಪ್ರಿಲ್ ತಿಂಗಳಲ್ವಾ, 7ನೇ ತಾರೀಕು ತೀರೋದವ್ರು. ಹಾಂ, 7ನೇ ತಾರೀಕು ಆಯ್ತು. 18 ವರ್ಷದಿಂದ ಈ ಗುಂಡಿ ತೆಗಿ ಕೆಲಸನೇ ಮಾಡ್ತಾರೆ. ಹೌದು. ಅಲ್ಲ, ಇದು ಆಕ್ಚುಲಿ ಯಾಕೆ ಅಂತಂದ್ರೆ ಇದು ಎಷ್ಟು ಟ್ರೆಂಡ್ ಆಗ್ತಿದೆ ಅಂತಂದ್ರೆ, ಇದು ಗಂಡು ಮಕ್ಕಳು ಮಾಡೋ ಕೆಲಸ. ಒಂದು ಗುಂಡಿ ತೆಗೆದು ಅಂತಂದ್ರೆ ಹೆಣ್ಮಕ್ಳ ಕೈಲಿ ಅದು ಅಸಾಧ್ಯ. ಎಲ್ಲರೂ ಅದೇ ರೀತಿ ಅನ್ನೋದು. ಆದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಕೆಲಸದಲ್ಲಿ ನೀವು ಕೂಡ ಹೆಣ್ಮಕ್ಳಿಗೊಂದು ಮಾದರಿ ಆಗ್ತಾ ಇದ್ದೀರಾ. ಅಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಕೆಲಸ, ಇದು ಬೇಡದೇ ಕೆಲಸ ಅಲ್ವಾ ನಾ ಮಾಡ್ತಾ ಇರೋದು. ನಿಮ್ಗೆ ಯಾವಾಗಲೂ ಈ ತರ ಯಾಕೆ ಮಾಡ್ಬೇಕು ಅಂತ ಇದುವರೆಗೂ? ಇಲ್ಲ, ನನಗೇನು ಜೀವನ ಮಾಡಬೇಕಾಗಿತ್ತು. ಯಾವ ಕೆಲಸ ಆದ್ರೇನು ಕದ್ರೆ ಕಳ್ಳ ಅಂತಾರೆ, ಸುಳ್ಳು ಹೇಳಿದ್ರೆ ಮೋಸ್ಕತಿ ಅಂತಾರೆ. ಇದು ದುಡ್ಡು ತಿನ್ನೋದು ಯಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಗುಂಡಿ ತೆಗೆದ್ರಿಂದ ನಿಮಗೆ ಹಣ ಕೊಡ್ತಾರಾ? ಹೌದು, ಗುಂಡಿ ತೆಗೆದ್ರೆ ದುಡ್ಡು ಕೊಡ್ತಾರೆ. ಒಂದು ಗುಂಡಿಗೆ ಎಷ್ಟು ಕೊಡ್ತಾರೆ? ಗುಂಡಿಗೆ ಮೊದಲು 150 ಇತ್ತು, ಈಗ ಆಮೇಲಿಂದ 100, 500, 1000 ಮಾಡಿದ್ರು. 1000 ಮಾಡಿದ್ಮೇಲೆ ಈಗ ಹೊಸದಾಗಿ ಕಾರ್ಪೊರೇಷನ್ನವರು ಒಬ್ಬರು ಬಂದು ಅವರು ಬೇರೆ ಕಡೆ ಎಲ್ಲ 3000, 4000 ತಗೋತಾರಂತೆ. ಇಲ್ಲಿ ಎಷ್ಟೊಂದು ಕೇಳಿದ್ರು. ಅದಕ್ಕೆ ನಾನಂದೆ 1000. ಇಲ್ಲ, ಜಾಸ್ತಿ ಮಾಡಬೇಕು. ಕೊನೆಗೆ 2000. ಇಲ್ಲ, ನಾನು 1500 ಮಾಡಿದೆ. ಅಂದ್ರೆ ನಿಮ್ಮ ಜೀವನಕ್ಕೆ ಇದೆ ನಿಮಗೆ ಆಧಾರ? ಹೌದು, ನಿಮ್ದು ಊಟ ತಿಂಡಿ ಎಲ್ಲ ಇದೆ. ಜೊತೆಗೆ ನೀವು ಇಲ್ಲೇ ಒಂದು ಮನೆ ಮಾಡ್ಕೊಬಿಟ್ಟಿದ್ದೀರಾ. ಇದು ಕಾರ್ಪೊರೇಷನ್ನೇ ಮಾಡಿರೋದು, ನಾನು ಮಾಡಿಲ್ಲ. ಕಾರ್ಪೊರೇಷನ್ದೇ ಇದು ಮಾಡಿದ್ದು ಬಿಲ್ಡಿಂಗು. ಉಳ್ಕೊಳ್ಳೋರ್ಗೆಲ್ಲ ಜನ ಬಂದವ್ರಿಗೆ ಅಲ್ಲಿ ಮಾಡಿದಾರಲ್ಲ, ಆ ರೀತಿ ಕೂತ್ಕೊಳ್ಳೋಕ್ಕೆ, ಮಳೆ ಬಂದ್ರೆ ಕೂತ್ಕೊಳ್ಳೋಕ್ಕೆ ಅಂತ ಮಾಡಿದ್ರು. ನೋಡಿ, ಅಲ್ಲಿ ಮಂಟಪ ಇದೆಯಲ್ಲ, ಆ ಓಪನ್ ಪ್ಲೇಸಲ್ಲಿ ನಾವಿದ್ದದ್ದು, ಒಂದು ಸ್ಕ್ರೀನ್ ಹಾಕಿ. ಆಮೇಲಿಂದ ಇಲ್ಲಿಗೆ ಬಂದು ಇವಾಗ ಇದು ತಾರಸಿ ಏನಿತ್ತು ಸುರಿಯಕ್ಕೆ ಶುರುವಾಯಿತು.
ಈ ಕೋವಿಡ್ ಟೈಮ್ನಲ್ಲಿ ಆವಾಗ ಎಲ್ಲ ಲಾಕ್ಡೌನ್ ಆಗಿತ್ತಲ್ವ, ಆವಾಗ ನಾನು ಮೇಲ್ ಸೀಟ್ ಒಂದು ಟಾರ್ಪಲ್ ತಂದು ಸಲ ಮಳೆ ಬಂದರೆ ಸುರಿಯುತ್ತೆ ಅಂದ್ಕೊಂಡೆ. ಆವಾಗ ಇಲ್ಲಿ ಸೀಟ್ ಹಾಕಕ್ಕೆ ಬಂದವನು ಬೇಡ ಈ ರೀತಿ ಮಾಡ್ಕೊಡ್ತೀನಿ ಅಂತ ಮೇಲೆ ಸೀಟ್ ಹಾಕ್ಕೊಟ್ಟೆ. ಹೌದು, ಈಗ ಮಾಡ್ಕೊಂಡಿದ್ದು ಇದೆಲ್ಲ ಕಾರ್ಪೊರೇಷನ್ದೆ, ಬಿಲ್ಡಿಂಗು ಕಾರ್ಪೊರೇಷನ್ ಕಟ್ಟಿದ್ದೆ. ಹೌದು ಅಮ್ಮ. ಈಗ ತುಂಬಾ ಜನ ಹೇಳ್ತಾರೆ ಸ್ಮಶಾನ ಅಂತಂದ್ರೆ ದೆವ್ವ ಪಿಶಾಚಿ ಈ ತರ ಆ ಥರ ಅಂತಾರೆ. ಈಗ ನೀವು ಇಲ್ಲಿ ಇರ್ತಿರಲ್ಲ, ರಾತ್ರಿ ಹೊತ್ತು ನಿಮ್ಗೆ ಏನು ಭಯ ಆಗಲ್ಲ ನೋಡಿ. ಇಲ್ಲೇ ಪಕ್ಕದಲ್ಲೇ ಒಬ್ಬರನ್ನ ಮಣ್ಣು ಮಾಡಿರೋದಿದೆ. ನಿಮ್ಗೆ ಯಾವತ್ತು ಭಯ ಆಗಿದ್ದು ಸಂದರ್ಭ ಇಲ್ಲ? ಅದು ಭ್ರಮೆ. ಸತ್ತವರು ಯಾವ ದೆವ್ವ ಪಿಶಾಚಿ ಆಗಲ್ಲ, ಎಲ್ಲರೂ ದೇವ್ರೇನೆ. ಈಗ ಅವ್ರು ಏನೇ ಆಗಿ ಸಾಯ್ಲಿ, ಅವ್ರಿಗೇನು ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಲ್ವಾ. ಆವಾಗ ದಯ್ಯ ಹೆಂಗಾಗುತ್ತೆ, ದೇವ್ರಿ ಅಲ್ವಾ. ಈಗ ದೊಡ್ಡವರು ಬಂದು ನಮಸ್ಕಾರ ಮಾಡ್ತಾರೆ, ಚಿಕ್ಕವ್ರು ಸತ್ತೋಗಿದ್ರೆ ಆ ದೇವ್ರು ಅಂತ ಮಾಡ್ತಾರೋ ಇಲ್ಲ ದವ್ವ ಅಂತ ಮಾಡ್ತಾರೋ. ಮತ್ತೆ ಅದು ನಮ್ಮ ಕಲ್ಪನೆ. ಸತ್ತವರು ಯಾವ ಕಾರಣಕ್ಕೂ ದವ್ವ ಆಗಲ್ಲ. ದವ್ವ ಆದ್ರೂ ಸ್ಮಶಾನಕ್ಕೆ ಬರಲ್ಲ. ಇಲ್ಲಿ ಸ್ಮಶಾನದಲ್ಲಿ ವೀರಭದ್ರನ ಕಾವಲು. ವೀರಭದ್ರ ಯಾರು? ದೇವ್ರಲ್ವ ಅದು ವೀರಭದ್ರ ಇರೋ ಜಾಗದಲ್ಲಿ ಯಾರು ಇರೋಕ್ಕಾಗುತ್ತೆ? ಮತ್ತೆ ಅದೆಂಗೆ ದವ್ವ ಬರುತ್ತೆ? ಸದಾ ಈಗ ಶಕೆ ಅಲ್ವಾ, 1 ಗಂಟೆ ರಾತ್ರಿಗಳು ನಾವು ಇಲ್ಲಿ ಚೇರ್ ಹಾಕೊಂಡು ಕೂತಿರ್ತೀವಿ. ಏನು ಈಗ ಅದ್ರ ಒಳಗಡೆನೆ ಇರುವಾಗ ನೀವು ಈಚೆ ಇರ್ತೀರ ಅಂದ್ರೆ ಏನರ್ಥ? ಭಯ ಅನ್ನೋದೇ ನನ್ಗೇನು ಇಷ್ಟ ಗೊತ್ತಾ, ದವ್ವ ಅಂತ ಸುಮಾರು ಜನ ಮಾತಾಡ್ತಾರಲ್ಲ, ಅದನ್ನ ನೋಡ್ಬೇಕು ಅಂತ ಇಷ್ಟ ನನಗೆ. 18 ವರ್ಷ ಯಾಕೆ, 33 ವರ್ಷ, 91 ಲೆಕ್ಕ ಹಾಕಿ. ಇಲ್ಲ, 91ರಿಂದ ನಮ್ಮ ಯಜಮಾನ್ರು ಇದ್ರಲ್ವಾ, 91ರಲ್ಲಿ ಸ್ಮಶಾನಕ್ಕೆ ಬಂದಿದ್ದು. 2005ರಲ್ಲಿ ನಮ್ಮ ಯಜಮಾನ್ರು ತೀರೋದು. ಕೆಲಸ ಮಾಡಕ್ ಶುರು ಮಾಡಿದ್ದು 2005ರಲ್ಲಿ. ಆವಾಗ ನಾನೇನು ಮಾಡ್ತಿರ್ಲಿಲ್ಲ, ಇಲ್ಲೇ ಇರ್ತಿದ್ದು. ಅವರು ಸಂಸ್ಕಾರ ಮಾಡ್ತಾ ಇದ್ರು. ಸಂಸ್ಕಾರ ಅಂದ್ರೆ ಈಗ ತೀರೋಗಿರ್ತಾರಲ್ವಾ, ಅವ್ರ ಮನೇಲಿ ಹೇಳಿರ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ಅಲ್ಲಿಂದ ಇಲ್ಲಿ ತಗೊಬಂದು ಇಲ್ಲಿ ಒಳಗಡೆ ಕೂರಿಸಿ ಪೂಜೆ ಮಾಡಿ ಅದೆಲ್ಲ ಮಾಡೋ ಕರ್ತವ್ಯ ಅವ್ರು ಮಾಡ್ತಿದ್ರು. ಅದೆಲ್ಲ ಮಾಡ್ತೀವಿ. ನೀವೀ ಗುಂಡಿ ತೆಗೆಸ ಮಾಡಿ ಅಮ್ಮ ಹೇಳ್ತಾರೆ. ಕೆಲವು ಕಡೆ ತುಂಬಾ ಕಡೆ ರಾತ್ರಿ ಹೊತ್ತು ಅಮಾವಾಸ್ಯೆ ಹುಣ್ಣಿಮೆಲಿ ಇಂಥ ಟೈಮಲ್ಲೆಲ್ಲ ಗಾಳಿಗಳೆಲ್ಲ ದೆವ್ವಗಳೆಲ್ಲ ಚೀರ್ತಾ ಇರ್ತವೆ, ಅರ್ತಾ ಇರ್ತವೆ, ಸ್ವಾಕಾಡ್ತವೆ ಅಂತ ಹೇಳ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಲಿ ಆ ಟೈಮಲ್ಲಿ ಯಾವಾಗ ಗೊತ್ತು? ಯಾವಾಗಲೂ ನಾನೇ ಇದ್ದೀನಲ್ಲ, ಅವೆಲ್ಲ ಕಿರ್ಚಾಡಕ್ಕೆ ಅವೆಲ್ಲ ಎಲ್ಲಿಗೆ ಬರ್ತವೆ? ಅದು ಭ್ರಮೆ ಅಷ್ಟೇ. ಅದು ಯಾವ ಕಾರಣಕ್ಕೂ ಅವು ಸ್ಮಶಾನ ಕಡೆಗೆ ತಲೆ ಹಾಕಲ್ಲ. ಇಲ್ಲಿ ಕೊಲೆ ಆದವ್ರದ್ದು, ಸೂಸೈಡ್ ಮಾಡ್ಕೊಂಡವ್ರದ್ದು, ಬೆಂಕಿ ಹಚ್ಕೊಂಡದ್ದು, ಆಕ್ಸಿಡೆಂಟ್ ಆದದ್ದು ಸಾಮಾನ್ಯ ನಮ್ಮದ್ರಲ್ಲಿ ಯಾರ್ದು ಬರ್ನಿಂಗ್ ತಗೊಂಡೋಗಲ್ಲ. ಎಲ್ಲ ಪೋಸ್ಟ್ ಮಾರ್ಟಮ್ ಆಗುತ್ತಲ್ವಾ, ಎಲ್ಲ ತಂದು ಇಲ್ಲೇ ಡಪನ್ ಮಾಡೋದು. ಹಂಗಾಗಿ ಇರೋವೆಲ್ಲ ಯಾರನ್ನೂ ವಾಸ ಮಾಡಕ್ಕೆ ಬಿಡಕ್ಕಾಯ್ತಿರ್ಲಿಲ್ಲ. ಮತ್ತೆ ಅಂದ್ರೆ ನೋಡಿ ಎಷ್ಟು ಭ್ರಮೆ ಹುಟ್ಟಿಸ್ತಿದ್ದಾರೆ ಜನಗಳಿಗೆ ಅಂದ್ರೆ ಇಂಥ ವಿಜ್ಞಾನ. ಅದು ಭ್ರಮೆನೆ. ಕೆಲವರು ಸತ್ತವ್ರು ನೋಡಿದ್ರೆ ಭಯ ಅಂತಾರೆ, ನಾವೇ ಸತ್ತಾಗಿ ಇನ್ಯಾರು ಭಯ ಪಡ್ಬೇಕು? ಗೊತ್ತಾ, ಈಗ ಅವರು ಮನೆ ಕಟ್ಟವ್ರೆ, ಆಸ್ತಿ ಮಾಡವ್ರೆ, ಎಲ್ಲ ಮಾಡವ್ರೆ, ಅಯ್ಯೋ ಆಚೆಗೆ ಇಡ್ಕೊಳ್ಳಿ, ಅವ್ರನ್ನ ಆಚೆ ಇಡ್ಕೊಳ್ಳಿ. ಸಾಮಾನ್ಯಕ್ಕೆ ಆಸ್ತಿ ಎಲ್ಲ ಆಚೆಗೆ ಇಡಲ್ಲ, ಅದು ಅವರೇ ಸಂಪಾದನೆ ಮಾಡಿದ್ದಲ್ವಾ, ಅದನ್ನಕ್ಕೆ ಇವ್ರು ಉಣ್ತಾರೆ. ಕಾಟ್ ಮಾಡಲ್ಲ, ಕಾಟ್ ಹಾಕಲ್ಲ, ಹಾಸಿಗೆ ದಿಂಬು ಬೆಡ್ಶೀಟ್ ಹಾಕ್ತಾರೆ ನೋಡಿ. ಅದೇ ತಪ್ಪು. ಈಗ ನಮ್ಮ ಯಜಮಾನ್ರು ಸತ್ರು, ಅವ್ರ ಬಟ್ಟೆ ನನ್ನ ಮಕ್ಕಳೇ ಇಟ್ಕೊಂಡ್ರೆ ಹೊರತು ನಾವು ಯಾವ್ದನ್ನೂ ಆಚೆಗೆ ಎಸಿಲಿಲ್ಲ. ಯಾಕೆ ಎಸಿಬೇಕು? ಹಾಸಿಗೆ ಈಗಲೂ ಅದೇ ಒಳಗಡೆ, ಅದ್ರ ಮೇಲೆ ಮಲ್ಕೋತೇವೆ ಮಕ್ಕಳು. ಅಂದ್ರೆ ಆಸ್ತಿ ಇರ್ಲಿಲ್ವಲ್ಲ, ಅದಕ್ಕೆ ನಾವು ಮಲ್ಕೊಂಡು. ಅವರೆಲ್ಲ ಆಸ್ತಿ ಇತ್ತಲ್ಲ, ಅದಕ್ಕೆ ಅವರೆಲ್ಲ ಆಚೆ ಎಸೆದು. ಆಸ್ತಿ ಅಂದ್ರೆ ನೋಡಿ, ಅಲ್ಲಿ ಒಂದು ಲಾಟ ನಾವು ಹೇಳ್ತೀವಿ, ಸ್ಮಶಾನಕ್ಕೆ ಅದೆಲ್ಲ ತರಬೇಡಿ, ಹೇಳ್ರಿ ಅದನ್ನ ಬರುವಾಗ ತರಬೇಡಿ ಅಂದ್ರೆ ಅದು ಯಾರು ಕೇಳಲ್ಲ. ಎಷ್ಟು ಲಾಟ್ ಹಾಕಿದ್ದಾರೆ ಗೊತ್ತಾ? ಅಲ್ಲಿ ಮನೆ ಮುಂದೆ ಬೆಂಕಿ ಹಾಕಿರ್ತಾರಲ್ಲ, ಆ ಕಸ, ಆ ತಿಂದದ್ದು ಎಲ್ಲ ಮೂಟೆ ಕಟ್ಟು ತಗೊಬಂದು ಹಾಕ್ತಾರೆ. ಅದು ದೇವಸ್ಥಾನಕ್ಕೆ ಕಸ ಹಾಕಿದ್ರು ಒಳ್ಳೇದ? ಮತ್ತೆ ಒಂದು 15 ದಿನ ಬಿಟ್ಟು ಬಂದು ಇಲ್ಲೇ ಪೂಜೆ ಮಾಡ್ತಾರೆ, ಅದೇ ಜಾಗಕ್ಕೆ ತಂದಾಕ್ತಾರೆ ಕಸ ಕಡ್ಡಿ ಎಲ್ಲ. ಅದಕ್ಕೆ ಈಗ ನಾನು ಏನು ಹೇಳ್ತೀನಿ ಗೊತ್ತಾ, ನಾನು ಹೇಳೋದು ಅವ್ರಿಗೆ ಒಂಥರ ಭ್ರಮೆ ಅಲ್ವಾ. ಅವರು ಮಾಡೋದನ್ನ ಮಾರ ಅವರೇ ಅನುಭವಿಸ್ಲಿ, ನಮ್ದೇನಿಲ್ಲ. ನಾವು ಮಾತಾಡಿದಾಗ ಮಾಡಿದವ್ರ ಪಾಪ ಹಾಡ್ದವ್ರ ಬಾಯಿಲಂತೆ.
ಅವ್ರಿಗೆ ತಗ್ಲಲ್ಲ, ನಾವು ಮಾತಾಡ್ತೀವಲ್ಲ ನಮಗೆ ಸೇರ್ಕತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ನಾನು ಮಾತಾಡೋಕೆ ಹೋಗಲ್ಲ, ಅವರೇ ಎಟ್ಟು ಉಣ್ಲಿ, ನಾನು ಯಾಕೆ ತಗೋಬೇಕು ಅದನ್ನು. ನೀವೇನು ಓದಿದ್ದೀರಾ? ನಾನು 5ನೇ ಕ್ಲಾಸ್ಗೆ ಹೋದೆ, ಅದು 4ನೇ ಕ್ಲಾಸ್ ಹಳ್ಳಿಲಿತ್ತು, ಸಿಟಿ 3 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಗಿತ್ತು. 5ನೇ ಕ್ಲಾಸು ಸರ್ಗೂರು ಸೇರಿಸ್ರು. ನಮ್ಮ ತಾತ ಆವಾಗ ನಮ್ಮ ತಂದೆ 95 ವರ್ಷ ಆಗಿತ್ತು. ನಮ್ಮದೆಲ್ಲ ವ್ಯವಸಾಯ ಕೆಲಸ ಅಲ್ವಾ, ಹೊಲಕ್ಕೆ ಹೋಗೋದು, ನಮ್ಮ ತಾಯಿ ತಂದೆ ಎಲ್ಲ ಹೋಗ್ತಿದ್ರು. ಅದಕ್ಕೆ ಮನೆಯಲ್ಲಿ ವಯಸ್ಸಾದವ್ರು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ನನ್ನನ್ನು ಸ್ಕೂಲ್ ಬಿಡಿಸಿದ್ರು. ಅಂದರೆ ನೀವು 5ನೇ ಕ್ಲಾಸೇ ಓದಿರೋದು? 5ನೇ ಕ್ಲಾಸ್ ಅದೇನು, ಅದು ಪಾಸ್ ಆಯ್ತೋ ಫೈಲ್ ಆಯ್ತೋ ಗೊತ್ತಿಲ್ಲ ಇಲ್ಲ. ಆದರೆ ಅವರೆಲ್ಲ ಬಂದು ಇವ್ರನ್ನೆಲ್ಲ ಹಿಡ್ಕೊಳ್ಳಲ್ಲ, ಅವೆಲ್ಲಿ ಬೇಕು ಅಲ್ಲಿರ್ತವೆ ಹೊರ್ತು. ಹಂಗಾಗಿ ಜನ ಯಾರೂ ಬದುಕಕ್ಕೆ ಆಯ್ತಿರ್ಲಿಲ್ಲ. ಎಷ್ಟೋ ಜನ ಸೂಸೈಡ್ ಮಾಡಿ ಸತ್ತಾರೆ, ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಎಲ್ಲರೂ ಏನಾಗ್ತಾರೆ ಹೇಳಿ, ಈಗ ಆತ್ಮನ ಯಾರು ಈ ಕೆಲವ್ರು ಏನು ಮಾಡ್ತಾರೆ, ಕೊಲೆಯಾದವ್ರನ್ನ ನ್ಯಾತಕಂಡವ್ರನ್ನ ಕಾಲ್ಗೆ ಮೊಳೆ ಹೊಡಿತಾರೆ. ಯಾಕೆ ದವ್ವಾಗಿ ಮನೆ ಬರುತ್ತೆ ಅಂತ. ಯಾವ ಕಾಲ್ಗೆ? ಈ ಕಾಲ್ಗಳಿಗೆ. ಹೆಣ್ಣಿನ ಕಾಲ್ಗೆನೆ? ಅಲ್ಲ, ಇದೇನು ಮನುಷ್ಯತ್ವ ಜೊತೆಗೆ ಸುಮಾರು ನೋಡಿದ್ದೀನಿ ಅದನ್ನ. ಅದು ಇಲ್ಲ ಜೊತೆಗೆ ಮೊಳೆ ಹೊಡಿಯೋದು, ಆ ಬಾಗಿಲು ಮೊಳೆ ಹೊಡಿಯೋದು, ಅವೆಲ್ಲ ಭ್ರಮೆ ಅಲ್ವಾ. ಆತ್ಮನ ಇವರು ಕೇಳಲ್ಲ. ಇವರು ಇಲ್ಲಿ ಆತ್ಮನ ಯಾರೂ ಹಿಡ್ದು ಇಟ್ಕೊಳಕ್ಕಾಗಲ್ಲ, ಯಾರ ಕೈಗಾರು ಸಿಗುತ್ತೆ. ಈಗ ಶರೀರ ಬದಲಾಯ್ತದೆ ಹೊರ್ತು ಆತ್ಮ ಬದಲಾಗಲ್ಲ. ಪ್ರತಿಯೊಬ್ಬರದ್ದು ನಂದಾದ್ರೂ ಅಷ್ಟೇ. ಅಲ್ಲೇನು ಈಗ ಹಳೆ ಬಟ್ಟೆ ತೆಗ್ದು ಎಸಿತೀವಿ, ಹೊಸ ಬಟ್ಟೆ ಇಕ್ಕತ್ತೀವಿ ಅಲ್ಲ, ಹಂಗೆ ಆ ಹಳೇದನ್ನ ಆತ್ಮ ತೆಗ್ದಾಕತ್ತೆ, ಹೊಸದೊಂದು ರೂಪ ಕೊಡುತ್ತೆ ಅದಕ್ಕೆ. ಇಲ್ಲಿ ಅಮ್ಮ ಬರೀ ಎಲ್ಲ ಉಳದೆ? ಇಲ್ಲ ಇಲ್ಲ, ನಮ್ಮ ಇಲ್ಲಿ ಯಾವುದು ಸುಡಲ್ಲ. ಎಲ್ಲ ನಿಮ್ಮಲ್ಲಿ ನಮ್ಮ ಲಿಂಗೈತ್ರಲ್ಲಿ ಎಲ್ಲ ಉಳದೇನೆ. ಉಳದೆ ಇದು ಇಲ್ಲಿವರೆಗೂ ಎಷ್ಟು ಗುಂಡಿಗಳು ತೆಗ್ದಿದ್ದೀರಿ? ಅದೇ ಪ್ರತಿಯೊಬ್ಬರು ಅದನ್ನೇ ಕೇಳ್ತಾರೆ. ಅದನ್ನ ನಾನು ಬರ್ದಿಟ್ಟಿದ್ರೆ ಆಗಿತ್ತು. ಆಗದೆ ಒಂದು 5,000. ಓ ಆಗಿದೆ ನೀವು ಅಲ್ಲಿಗೆ. ಜಟ್ಟಿ ಪೈಲ್ವಾನ್ ಅಂತಾರಲ್ಲ? ಇಲ್ಲ, ಆವಾಗ ಅವನ್ ಕೆಲಸ ಮಾಡಿಸ್ತಾನೆ, ನಾನಲ್ಲ. ನಾನು ನೆಪ ಮಾತ್ರ ಅಷ್ಟೇ. ಅದು ಒಂದು ಜೀವ. ಅದಕ್ಕೆನ ಬಂದಾಗ್ಲೇ ಹೇಳಿದ್ವಿ ದೇವ್ರ ಕೆಲಸ ಅಂತ. ನಿಮ್ ಬಾಯಿಲ್ ಬಂತು ನೋಡಿ, ಅವನ್ ಕೆಲಸ ಮಾಡಿಸ್ತಾನೆ ಅಂದ್ರೆ ಅಲ್ಲ. ಹೌದು, ನೀವು ಮಾಡ್ತಾ ಇಲ್ಲ. ದೇವರು ಈಗ ಏನೂ ಆಗಲ್ಲ, ಒಂದ್ಸರಿ ಕೂತಿರ್ತೀನಿ ಅಲ್ವಾ. ಈಗ ಯಾರೋ ಒಂದು ಫೋನ್ ಮಾಡಿರ್ತಾರೆ, ಹಿಂಗೆ ಒಂದ್ ಕಡೆ ಮಾಡ್ಬೇಕು ನಮ್ದು, ಹಿಂಗೆ ಅಜ್ಜಿನೋ ಹೌದು, ಅದನ್ನ ಫೋನ್ ಮಾಡ್ತಾರೆ. ಇಲ್ಲ ಬಂದು ಇಲ್ಲೇ ತಿಳಿಸ್ತಾರೆ. ಅವರು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇಲ್ಲ ಮಾಡಕ್ ಹೋಗ್ತಾರಲ್ಲ, ಅವರು ಗೊತ್ತು ಎಷ್ಟು ಟೈಮ್ಗೆ ಹೋಗ್ತಾರೆ, ಎಷ್ಟೊತ್ತು ಡಪನ್ ಅಂತ ಕೇಳಿರ್ತೀವಿ ಫಸ್ಟೇ. ಅವಾಗ ಟೈಮಿಂಗ್ಸ್ ಹೇಳ್ತಾರೆ, ಆ ಟೈಮಿಂಗ್ಸಲ್ಲಿ ನಾವು ಮಾಡ್ತೀವಿ. ನಿಮಗೆ ಒಂದು ಗುಡ್ಡಿ ತೆಗಿಗೆ ಎಷ್ಟೊತ್ತು ಬೇಕಾಗುತ್ತೆ? ಅಯ್ಯೋ, ಈಗ ಟೈಮಿನ ಇಟ್ಗಳಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗೆ 2 ಮಕ್ಕಳು, ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಅವ್ರಿಗೆಲ್ಲ ಮದುವೆ ಆಗಿದೆಯಾ? 2 ಮದುವೆ ಆಗಿದೆ. ಸಂಬಂಧಿಕರು ಅವ್ರು ಯಾರು ಕೂಡ ಅಲ್ಲೇ ಹಾಕಿರ್ತೀಯ ಬಾ ನಮ್ಮ ಜೊತೆ ಇರುವಂತ? ಅವಾಗ ನಮ್ಮ ಅಣ್ಣನಿಂದ ನನಗೆ, ನಾವು ಒಟ್ಟಿಗೆ 5 ಜನ ಮಕ್ಕಳು, 2 ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಒಬ್ಬಣ್ಣ ಇಲ್ಲೇ ಗೌರಿಶಂಕರ್ ನಗರದಲ್ಲಿ ಇದ್ದಾನೆ, ಒಬ್ಬಣ್ಣ ಊರು, ಒಬ್ಬ ತಮ್ಮ ಊಟಿಲಿದ್ದಾನೆ. ಎಲ್ಲರೂ ಬಂದು ಹೋಗ್ತಾರೆ, ಪ್ರತಿಯೊಬ್ಬರು ನೆಂಟರು ಇಷ್ಟರು ಎಲ್ಲರೂ. ಈಗ ಮದುವೆ ಕಾದ ಕೊಡ್ಬೇಕಾದ್ರೂ ಇಲ್ಲಿ ಬಂದು ಹೋಗ್ತಾರೆ. ಇಲ್ಲ, ನಾನು ಹೋಗ್ಲಿಲ್ಲ. ಹೋಗೋದು ಅಂದ್ರೆ ಈಗ ನಮ್ದು ಒಂದು ಸ್ವಯಾರ್ಜಿತ ಅಲ್ವಾ, ಸ್ವತಂತ್ರವಾಗಿರ್ಬೇಕು ಹೊರ್ತು ಕೂಲಿ ಮಾಡಿದ್ರು ಸ್ವತಂತ್ರ ಇರಬೇಕು ಅಲ್ವಾ. ಇನ್ನೊಬ್ರ ಹತ್ರ ಹೋದಾಗ ಅದು ಚೆನ್ನಾಗಿರಲ್ಲ. ಅಣ್ಣ ತಮ್ಮ ತಮ್ಮನೇ, ಅಣ್ಣ ಅಣ್ಣನೇ, ತಂಗಿ ತಂಗಿನೇ ಅಲ್ವಾ. ಅದು ಒಂಥರ ಪ್ರೀತಿ ವಿಶ್ವಾಸ ಅಷ್ಟೇ. ಅಲ್ಲೇ ಹೋಗಿದ್ದಾಗ ಅದು ಎಲ್ಲರಿಗೂ ಸರಿ ಹೋಗಲ್ಲ ಅಲ್ವಾ. ನಮ್ಮ ಮನೆಯವ್ರನ್ನ ಹೇಳಿದ್ನಲ್ಲ, ನನ್ನ ಮೈದಿಂದ್ರು, ನಮ್ಮ ಮಾವ, ನನ್ನ ಮೈದಿಂದ್ರು, ನನ್ನ ಗಂಡನ ಸೇರಿಸಿ 5 ಜನ, ನಮ್ಮ ಮಾವನ ಅಕ್ಕ, ನಮ್ಮ ಅತ್ತೆ ತಾಯಿ, ಪ್ರತಿಯೊಬ್ಬರನ್ನು ಇಲ್ಲೇ ಡಪನ್ ಮಾಡಿರೋದು. ಅವೆಲ್ಲ ನಮ್ಮ ಅಜ್ಜಿಯವರೆಲ್ಲ ತೀರೋದಾಗ ಬಂದಿರಲಿಲ್ಲ. ಒಬ್ಬ ಅಜ್ಜಿ ತೀರೋದಾಗ, ಇನ್ನೊಬ್ಬರ ಅಜ್ಜಿ ತೀರೋದಾಗ ನಾವೇ ಗುಂಡಿ ತೆಗೆದು ಮೈದಿಂದ್ರಿಗೆಲ್ಲ ನಾವೇ. ಓ ಅಲ್ಲ, ದುಃಖ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಂಡಿತ, ಸರಿನಾ. ಅದಕ್ಕೆ ಯಾಕೆ ಗೋಳಾಡಬೇಕು? ನಾವು ಒಂದಿನ ಅವ್ರ ಮುಂದೆ ಹೋಗಾರೆ, ನಾವು ಇನ್ನಿಂದ ಹೋಗೋಣ ಅಷ್ಟೇ. ಇದನ್ನ ತಿಳ್ಕೊಂಡಿದೀವಿ ಅಲ್ವಾ, ತಿಳಿದವ್ರಿಗೆ ಅದು ಭಯ ಆಗಲ್ಲ.
ಕೆಲವರು ಇಲ್ಲಿಗೆ ಬಾಡಿ ತಗೊಂಡು ಬಂದಾಗ ಇಲ್ಲಿವರೆಗೂ ಬಂದಾಗಲೂ ಅಳ್ತಾರೆ. ಕೆಲವ್ರು ಹೇಳ್ತಿರ್ತಾರೆ, ಈಗ ಅಳೋದು ನಿಲ್ಲಿಸ್ಬಿಟ್ಟಿದ್ದಾರೆ ಬಿಡಿ, ಎಲ್ಲರೂ ತಿಳ್ಕೊಂಡಿದ್ದಾರೆ, ಯಾರು ಅಳಲ್ಲ. ಮೊದಲು ಗೋಳಾಡೋರು ನಾವು ವಸ್ತ್ರಲ್ಲಿ ನೋಡಿದಾಗ, ಅಯ್ಯೋ ಆ ಪೂಜೆ ಮಾಡಕ್ಕೆ ಬಂದಾಗ ಗೋಳು, ತಿಂಗಳದಕ್ಕೆ ಬಂದಾಗ ಗೋಳು, ಈಗೇನಿಲ್ಲ ಅಚ್ಚುಕಟ್ಟಾಗಿ ನಂಗೆ ಮಾಡ್ಬಿಟ್ಟು ನೆಟ್ಗೋಗಿರ್ತಾರೆ. ದುಃಖ ಇರುತ್ತೆ, ಈಗಲೂ ಇರುತ್ತೆ ದುಃಖ. ಅದನ್ನ ಸದಾ ಅಳ್ತಾನೆ ಕೂತ್ಕೊಂಡ್ರೆ ಜೀವನ ನಡೆಸೋದಲ್ಲಿ. ಈಗ ನಮಗೆ ರೋಗ ಬರುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಫ್ರೀ ಮಾಡ್ತಾರೆ ದುಡ್ಡು. ಮಕ್ಳು ಏನು ಮಾಡಬೇಕು? ಮಕ್ಕಳು ಸಾಲ ಮಾಡಬೇಕು, ಸಾಲ ತೀರ್ಸೋದು ಹೆಂಗೆ? ಕೆಲಸ ಮಾಡಲೇಬೇಕು, ದುಡ್ಡು ಬೇಕೇ ಬೇಕು ಎಲ್ಲದಕ್ಕೂ. ಮತ್ತೆ ಅದಕ್ಕಿಂತ ಹಿಂಗಿದ್ಬಿಟ್ರೆ ಯಾರು ಆಡಿದ್ರೇನು? ಕೆಲವರೆಲ್ಲ ಹಂಗೆ ಅಂದರು, ಗಂಡ ಸಾಯ್ಲಿ ಅಂತ ಕಾಯ್ಕೊಂಡಿದ್ಲು, ಅದಕ್ಕೆ ಇವಳು ಇಷ್ಟ್ರ ಮಟ್ಟಿಗೆ ಅವಳೆ ಅಂದರು. ಯಾರಂದ್ರೆ ಏನಿಲ್ಲ, ಮೇಲೊಬ್ಬ ಇದನ್ನು ನೋಡೋಕ್ಕೆ. ಅಲ್ಲ, ನೀವು ಹಂಗಿದ್ಕೊಂಡು ಹೊರಗಡೆ ಹೋಗಿ ಮೋಜು ಮಸ್ತಿ ಮಾಡಿದ್ರೆ ಅದೊಂಥರ. ನೀವು ಇಲ್ಲೇ ಇದ್ದೀರಲ್ಲ, ಯಾರು ಬರದೇ ಜಾಗಕ್ಕೆ, ಅದು ಗೊತ್ತಿಲ್ಲ. ಅದು ಮೀರಿ ಮಾತಾಡ್ತಾರೆ ಅಂದ್ರೆ ಮಾತಾಡಕ್ಕೆ ಏನಂತೆ ಮನ್ಸತ್ವ ಸತ್ತೋಗಿರುವಂತ ಅದು ಗೊತ್ತಿಲ್ಲ. ನಾನು ತಲೆ ಕೆಡಿಸ್ಕೊಳ್ಳ, ನನ್ಗೆ ಎದುರಿಗೆ ಕೇಳಿದಾಗ ನಾನು ಉತ್ತರ ಹೇಳ್ಬಲ್ಲೆ. ಅದು ಹಿಂದೆ ಮುಂದೆ ಮಾತಾಡಿದಾಗ ನನಗೆ ಯಾಕೆ ಅದು ಅವರು ಸೇರಿದ್ದು. ಅದಕ್ಕೆ ಪ್ರಪಂಚನ ಬಿಟ್ಟು ಬೇರೆ ಪ್ರಪಂಚದಲ್ಲೇ ಉಳಿದು ಬಿಟ್ಟಿದ್ದೀರ ಅಂದರೆ ನಿಜವಾಗ್ಲೂ ಈಗ ಹೊರಗಡೆ ಹೋಗ್ತೀವಲ್ಲ, ಇಲ್ಲ ಇಲ್ಲಿನೂ ಅಷ್ಟೇ ಸುಮಾರು ಜನ ಬರ್ತಾರಲ್ಲ. ಈಗ ಬಂದಿರೋದು ಒಂದು ಸಾವಿಗೆ, ಅಲ್ಲಿ ಮಾತಾಡ್ತಿರ್ತಾರೆ ಒಡವೆ ಅಂಗಡಿದು, ಸೀರೆ ಅಂಗಡಿದು, ಆಸ್ತಿದು. ನಾನು ಅನ್ಕೊಳ್ಳೋದು ಇವ್ರಿಗೆಲ್ಲ ಏನು ಇಲ್ಲಾದ್ರೂ 10 ನಿಮಿಷ ನಿಮ್ಮದೇ ಕೂತ್ಕೋಬೋದಲ್ಲ. ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದೇ ಇರಲ್ಲ. ಇಲ್ಲ, ಇಲ್ಲಿ ಬಂದು ಅದೇ ಮಾತು. ಏನು ಅನ್ಸಲ್ಲ. ಏನು ಒಬ್ರು ತೀರೋದ್ರು, ಅದು ಡಪನ್ ಮಾಡಬೇಕು, ಅದ್ರ ಕರ್ತವ್ಯ ಅದು, ಮಡಿಕೊಳ್ಳೋಕ್ಕಾಗಲ್ಲ. ಈಗ ಒಂದು ಮನೇಲಿ ಯಾರೇ ಸತ್ರು ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ತಾಯಿ ಆಗಲಿ, ಮಗನಿ ಆಗಲಿ, ತಂದೆ ಆಗಲಿ, ಈಗ ನಮ್ಮ ಮಕ್ಕಳೇ ಆಗಲಿ, ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಅದ್ರ ಕರ್ತವ್ಯ ಮಾಡಲೇಬೇಕು. ಆ ದುಃಖ ಒಂದು ಕಡೆ ನನ್ಗೇನು ಅನ್ಸಲ್ಲ. ಇಲ್ಲಿದ್ರೇನೆ ನಿಮ್ದು, ಹೊರಗಡೆ ಹೋದ್ರೆ ತಲೆ ಕೆಟ್ಟೋಗಿರುತ್ತೆ. ಆದರೆ ತುಂಬ ಚಿಕ್ಕ ವಯಸ್ಸಿನವ್ರು ತೀರೋಗ್ತಾರಲ್ಲ, ಆವಾಗ ಬೇಜಾರಾಗುತ್ತೆ. ಈಗ ವಯಸ್ಸಾದವ್ರು ತೀರೋದಾಗ ಏನು ಅನ್ನಿಸಲ್ಲ, ಸಹಜ, ಮಾಮೂಲಿ ಹೋಗ್ಲಿ ಬಿಡು ಅಂತ. ಆ ಚಿಕ್ಕ ವಯಸ್ಸಾದಾಗ ಅಯ್ಯೋ ಪಾಪ ಒಂಥರ ಮನಸ್ಸು ಮುಜುಗರ ಆಗುತ್ತೆ. ಆದರೂ ಅದು ಮಾಡೋ ಕೆಲಸ ಮಾಡಿಕೊಡ್ಲೇಬೇಕಲ್ವ. ಇಲ್ಲ, ಕೆಲವರೆಲ್ಲ ಈಗ ಗೊತ್ತಿಲ್ದಿದ್ದವರೆಲ್ಲ ಅಯ್ಯೋ ಲೇಡೀಸ್ ಕುಂಡಿ ಹೊಡೆದಂದಾಗ ಈಗ ನೋಡೋಕ್ಕೆ ಬರ್ತಾರೆ, ಈಗಲೂ ಬರ್ತಾರೆ. ಕೆಲವರು ಇನ್ನೂ ಗೊತ್ತಿಲ್ಲ, ಇಲ್ಲೂ ಬರ್ತಾರೆ. ಅಯ್ಯೋ ನೀವೇ ಮಾಡಿದ್ರಮ್ಮ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀನಿ. ಅವಾಗ ಅವರು ಏನು ಪ್ರಶ್ನೆಗಳು ಕೇಳಿ, ನೀವು ಇಲ್ಲಿ ಹೆಂಗಿರ್ತೀರ, ಭಯ ಆಗಲ್ಲ? ಅಯ್ಯೋ ಕೇಳ್ತಾರೆ, ಇಲ್ಲಿ ಭೂತ ಇಲ್ವಾ, ಅದಿಲ್ವಾ, ನಿಮಗೆ ಭಯ ಆಗಲ್ವಾ ಅಂತ. ನನ್ನ ಮುಂದೆ ಉತ್ತರ, ಯಾಕೆ ಭಯ ಆಗಬೇಕು? ನಿಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ, ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ನನಗೆ ಭಯ ಇಲ್ಲ ಅಂತ. ಮತ್ತೆ ಅವರೇ ತಾನೇ ನನ್ನನ್ನು ಕಾಯ್ಕೊಂಡಿರೋದು. ಕೆಲವ್ರಂತಾರೆ ಅಯ್ಯೋ ನಮ್ಮ ಕಡೆಯವ್ರು ನೋಡ್ಕೋವ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅನ್ನೋದು, ನಿಮ್ಮ ಕಡೆಯವ್ರನ್ನ ನಾನು ನೋಡ್ಬೇಕಾಗಿಲ್ಲಮ್ಮ, ಅವರೆಲ್ಲ ಸೇರಿ ನನ್ನನ್ನು ನೋಡ್ತಾರೆ ಅನ್ನೋದು. ನಿಂಗೆ ಹೋಯ್ತು. ಇದು ಹಣ್ಣು ಮತ್ತು ತೆಂಗಿನಕಾಯಿ ಇವೆಲ್ಲ ನೀವು ಬಳಸ್ತೀರಾ ಅಥವಾ ಹಂಗೆ ಏಕೆ ಬಳಸ್ತೀವಿ? ಅದಕ್ಕೆ ನಮ್ಗೇನು ಜೀವ ಹೋಯ್ತದ? ತಿಂತಿರೋದೆಲ್ಲ ನೀವೇ ತಿಂತೀವಿ, ಆದರೆ ಜಾಸ್ತಿ ಅಲ್ವ, ಏನು ಒಂದು ತಿನ್ಬೋದು, ಒಂದು ತಿನ್ಬೋದು. ಅಂದರೆ ಇಷ್ಟೆಲ್ಲ ನೋಡಿದ್ಮೇಲೆ ತಿನ್ನೋಕ್ಕೆ ಆಗಲ್ಲ. ಮೊದಲು ದುಡ್ಡು ಕೊಟ್ಟು ತಿಂತಿದ್ದು, ಈಗ ಜಾಸ್ತಿ ಕೊಡ್ತಾರಲ್ವ, ಪೂಜೆ ಮಾಡಿ ಕೊಡ್ತಾರಲ್ವ. ಮನೇಲೂ ಯಾರೂ ಇಲ್ಲ, ಮೊದಲು ಕೋತಿ ಬತ್ತಿತ್ತು. ಬಟ್ ನೀವು ಬಳಸ್ತೀರಾ? ವಾ ಅಲ್ಲ ನೋಡಿ, ಅಲ್ಲ ಅದೇನು ಈಗ ಅದು ಗುಂಡಿ ಕೊಟ್ಟದ್ದು ದುಡ್ಡು ಅದು ಬಳಸ್ತೀವಿ. ಅದಕ್ಕೆ ಪೂಜೆ, ನಾನು ಕಾಯಿ ಇಲ್ಲ ಅಂದರೆ ಪೂಜೆ ಮಾಡಿದಾಗ ಅಲ್ಲಿ ಹೋಗಿ ಒಂದೋಳು ಕಾಯಿ ಎತ್ಕೊಂಡು ಚಟ್ನಿ ಮಾಡ್ತೀನಿ, ತಿಂತೀವಿ. ಊಟ ಮಾಡ್ತೀರಾ? ಅಯ್ಯಪ್ಪ ನೋಡಿ, ಈಗ ನಿಮ್ಮ ಮನೆ ಮುಂದೆ ಇಷ್ಟೆಲ್ಲ ತೆಂಗಿನಕಾಯಿ ಹಣ್ಣು ಎಲ್ಲ ಇದೆ, ನೀವು ಹೇಳ್ತಾ ಇದ್ದೀರಾ ಅದೇ ತೆಂಗಿನಕಾಯಿ ತಗೊಂಡ್ಬಿಟ್ಟು ಹೆಚ್ಚಿ ನಾನು ಚಟ್ನಿ ಮಾಡ್ತೀವಿ, ತಿಂತೀವಿ. ಕೆಲವು ಕಡೆ ಹಳ್ಳಿ ಕಡೆ ಕೆಲವು ಓದಿರುವಂತ ಗಂಡು ಮಕ್ಕಳು, ಕೆಲವರು ಮೊಂಡಾಟ ಆಡುವಂಥವ್ರು, ಅವ್ರು ಏನು ಮಾಡ್ತಾರೆ, ಹೆಣ್ಣಿನ ಹತ್ರ ಏನಾದ್ರು ಎಳ್ಳಿರಿಟ್ಟಿರೋ ತೆಂಗಿನಕಾಯಿ ಇದ್ರೆ ಕೆಚ್ಕೊಂಡು ತಿಂತಾರೆ. ಜನ ಬೈಯೋರು ನೋಡ್ತೀವಿ. ಅದೇ ತಪ್ಪದು. ಅದೇನು ದೇವರು ತಾನೇ, ದೇವ್ರಿಗೆ ತಾನೇ ಪೂಜೆ ಮಾಡಿರೋದು, ಅದಕ್ಕೆ ಬೈಬೇಕು. ಈಗ ಅದೇ ಅಕ್ಕಿ ನಾವು ಊಟ ಮಾಡ್ತೀವಲ್ಲ, ಅದಕ್ಕೆ ನಾವು ಸತ್ತೋಗಿಲ್ಲ. ಅಕ್ಕಿ ಅಂದ್ರೆ ಯಾವ ಅಕ್ಕಿ? ಈಗ ಅಲ್ಲಿ ಕಳ್ಸಕ್ಕೆ ಇಡ್ತಾರಲ್ವ ಅಕ್ಕಿ, ಅದು ಮನೆಗೆ ತಗೊಂಡೋಗಲ್ಲ, ತಗೊಂಡೋಗಲ್ಲ. ಮತ್ತೆ ಇಲ್ಲಿ ಕೆಲವರು ಸೋಗ್ಲಾಗ್ತಾರೆ. ಮುತ್ತೈದೆ ಇದ್ದಾಗ ಗಂಡ ತೀರೋದ್ರೆ ಸುಮಾರು ಜನ ಅಕ್ಕಿ ಬೆಲ್ಲ ಇಲ್ಲಿ ತಂದು ಕೊಟ್ಟೋಗ್ತಾರೆ. ಅದನ್ನ ನಾವು ಉಣ್ತೀವಲ್ಲ, ಅದಕ್ಕೆ ನಾವು ಸತ್ತೋಗಿಲ್ಲ. ಅಕ್ಕಿ ಆಚೆ ಹಾಕ್ಬಿಡ್ತೀವ, ಇದಲ್ವಾ. ಅಂಗಡಿ ಅಕ್ಕಿ ಮನೆಗೆ ಬಂದಮೇಲೆ ಮೀಸಲು, ಅಂಗಡಿಲಿ ಅಕ್ಕಿ ಇಟ್ಟಿರ್ತಾರೆ, ಓದೋರೆಲ್ಲ ಹೆಂಗಿರ್ತದೆ ಅಂತ ಬಾಯಿಗೆ ಇಟ್ಟಿರ್ತಾರೆ ಅಲ್ವಾ. ಅದು ಮೈಲ್ಗೆ ಅಲ್ಲ, ಮನೆಗೆ ಬಂದಾಗಲೇ ಅದು ದೇವರು ಮಾಡಬೇಕು, ಅಕ್ಕಿ ಮೀಸಲು ಮಾಡಬೇಡ ಅಂತಾರೆ ಇಲ್ವೋ? ಅದು ನಮ್ಮ ಕಲ್ಪನೆ ಅಷ್ಟೇ. ಈಗ ಸಾವುಗೆ ಬೇರೆ ಅಕ್ಕಿ ಕೊಡಲ್ಲ ಅಲ್ವಾ, ಮದುವೆಗೆ ಬೇರೆ ಅಕ್ಕಿ ಕೊಡಲ್ಲ, ದೇವಸ್ಥಾನಕ್ಕೆ ಬೇರೆ ಅಕ್ಕಿ ಕೊಡಲ್ಲ. ಬೆಳೆಯೋದು ಭೂಮಿಲಿ, ಮಾರೋದು ಅಂಗಡಿಲಿ ಅಲ್ವಾ. ಅದು ಒಬ್ಬೊಬ್ಬರು ಭ್ರಮೆ, ಅದು ಯಾರು ಏನೂ ಮಾಡೋಕ್ಕಾಗಲ್ಲ.
ಇಷ್ಟೊಂದು ಸಾಕಷ್ಟು ವಿಚಾರಗಳನ್ನು ನಮ್ಮಿಂದ ತಿಳ್ಕೊಂಡಂಗಾಯಿತು. ಎಷ್ಟೋ ಯೂನಿವರ್ಸಿಟಿಗಳು ಸ್ಕೂಲ್ ಕಾಲೇಜುಗಳು ಕಲಿಸ್ತಾ ಇರುವಂಥದ್ದು ಒಬ್ಬ ಅನುಭವಿಯತ್ತ ಕಲಿಯೋದಿದೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಿಮ್ಮಲ್ಲಿ ಯೂನಿವರ್ಸಿಟಿಲೂ ಕರೆದಿದ್ರು. ನಿಮಗೆ ಎಲ್ಲಾದರೂ ಕರೆದು ಗೌರವ ಸನ್ಮಾನಗಳು ಎಲ್ಲ ಕಡೆ ಸುಮಾರು ಕಡೆ ಅದೊಂದು ಲಾಟ್ ಇದೆ. ಹೋಗಿ ಬರ್ತೀರಾ? ಹೇಳಿದಕ್ಕೆ ನಮ್ಮ ಹುಡುಗರು ಇಲ್ಲಮ್ಮ ಹೋಗಿ ಬರಬೇಕು ಹೋಗು. ನೀವೆಲ್ಲ ಇನ್ಸ್ಪೈರ್, ಬೇರೆಯವ್ರಿಗೆ ಮಾದರಿ ನೀವು. ಹೌದು, ಖಂಡಿತ ತಿಳಿಸ್ಬೇಕು. ಪ್ರಪಂಚ ಅಂದರೆ ಧಾರವಾಡ, ದಾವಣಗೆರೆ, ಕಲಬುರ್ಗಿ, ಹಳಿಯಾಳ ಎಲ್ಲ ಬೆಂಗಳೂರು ಅನ್ಕ ಲೆಕ್ಕವೇ ಇಲ್ಲ. ಆಮೇಲಿಂದ ಪಿರಿಯಾಪಟ್ಟಣ ಎಲ್ಲ ಸುಮಾರು ಕಡೆ. ಮೈಸೂರಿನಲ್ಲಿ ಅನ್ಕ ಕೇಳಂಗೆ ಇಲ್ಲ. ಸಾಕಷ್ಟು ಕಾರ್ಯಕ್ರಮ ಸುಮಾರು ಕಾಲೇಜ್ಗಳಲ್ಲೂ ಕರೆದಿದ್ದಾರೆ. ಅಲ್ಲಿ ನೀವೇನಾದರೂ ಮಾತಾಡಿದ್ದೀರಾ ಕಾಲೇಜ್? ಕೆಲವ್ರು ಮಾತಾಡಿ ಅಂತ ಕೇಳಿದ್ ಕೂತ್ರೆ ಹೇಳ್ಬಲ್ಲೆ, ನಾನೇ ಮಾತಾಡಕ್ ಬರಲ್ಲ. ನಿಮ್ಗೇನಿದ್ರು ಗುಂಡಿ ತೆಗೆದು ಗೊತ್ತು ಅಷ್ಟೇ. ಗುಂಡಿ ತೆಗ್ದಾದ್ಮೇಲಮ್ಮ ಅದೆಲ್ಲ ಒಳಗಡೆ ಇರುತ್ತಲ್ಲ, ಅದು ಮುಚ್ಚೋದು ಕೆಲಸ ನಿಮ್ದೆ? ಇಲ್ಲ, ಮುಚ್ಚಲ್ಲ. ಗುಂಡಿ ತೆಗೆದು ಕೊಟ್ಟು ಬಂದಮೇಲೆ ನಾನು ಹೇಳಿದ್ನಲ್ಲ, ಯಾರು ನನ್ನನ್ನು ಕರೆಯಲ್ಲ. ಅವರು ಪೂಜೆ ಮಾಡಕ್ಕೆ ಬರ್ತಾರಲ್ಲ, ಅವ್ರು ಪೂಜೆ ಮಾಡಿ ಅದು ಸಂಸ್ಕಾರ ಎಲ್ಲ ಆದಮೇಲೆ ಅವರು ಗುಂಡಿ ಮುಚ್ಕೋತಾರೆ. ಮೊದಲು ತೀರ್ಮಾನ ಮಾಡಿದ್ದೇನು ಅಂದರೆ, ಈಗ ಅವರೆಲ್ಲ ಇಲ್ಲ, ಸುಮಾರು ಜನ ಸತ್ತೋಗಿದ್ದಾರೆ. ಒಬ್ಬರು ತಾತ ಇದ್ರು, ನೋಡವ ಗುಂಡಿ ತೆಗೆದು ಕೊಟ್ಬಿಡವ ನೀನು, ನಿನ್ನ ಕೈಲಾಗತ್ತೆ. ಬಸವರಾಜು ಹೆಂಡತಿ ಸತ್ತೋಗಿರೋದು, ಬಸವರಾಜು ಅವನೇ. ಅದನ್ನೇ ನನ್ನ ಗಂಡ ತೀರೋದಾಗ ಆ ಮಾತು ಹೇಳಿದ್ರು, ಸರಿನಾ? ಹೆಂಡತಿ ಸತ್ತೋಗಳೇ ಗಂಡ ಅವನೇ, ನೀನು ಮಾಡ್ಬೋದು ಮಾಡು, ಇಷ್ಟೇ ಅವ್ರು ಹೇಳಿದ್ದು. ಆವಾಗಿನಿಂದ ಅವರು ಮುಚ್ಚಿಗತ್ತಾರೆ. ನಾನು ಈಗಲೂ ಅಷ್ಟೇ ಗುಂಡಿ ತೋಡ್ ಬಂದ್ಬಿಡ್ತೀನಿ. ಇನ್ನು ಯಾತಕ್ಕೂ ನನ್ನನ್ನು ಕರೆಯಲ್ಲ ಅವರು. ಇದು ರೂಲ್ಸ್ ಇರೋದೇನು ಅಂದರೆ, ಗುಂಡಿ ತೆಗೆದವ್ರು ಮುಚ್ಚಬೇಕು. ಈಗ ಒಂದೊಂದು ಸರಿ ನಾನು ಇರಲ್ಲ, 2-3 ಆದಾಗ ನಾನು ಎಷ್ಟು ಬೇಕು ಅಷ್ಟೇ ಮಾಡಿಕೊಡೋದು. ಬೇರೆಯವ್ರು ಮಾಡಿಸಿ ಅಂದಾಗ ಅವರು ಕಾದು ಕೂತು ಮುಚ್ಚು ಹೋಗ್ತಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.